ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಕನ್ನಡ ಪರೀಕ್ಷೆ 18/3/2026ಕ್ಕೆ ನಡೀತಾ ಇದೆ. ಇವತ್ತು 15 ಇದೆ. ಸೊ ನಾಳೆ ನಾಡದು 2 ದಿನ ಟೈಮ್ ಇದೆ. ಸೊ 2 ದಿನದಲ್ಲಿ ಹೇಗೆ ಓದಿ ಒಂದು 100 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳೋದು ಅನ್ನೋದು ಒಂದು ಯಕ್ಷ ಪ್ರಶ್ನೆ ನಿಮ್ಮದು ಆಗಿದೆ. ಸೊ ನಂದು ಕೂಡ ಇದೆ. ಸೊ ಅದಕ್ಕಾಗಿ ಯಾವ ಥರನಾಗಿ ನೀವು ಓನ್ಲಿ 2 ಡೇಸಲ್ಲಿ ಯಾವ ಥರನಾಗಿ ನೀವು ಶಾರ್ಟಾಗಿ ಪ್ರಿಪೇರನ್ನು ಮಾಡ್ಬೋದು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಳಷ್ಟು ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಫ್ರೆಂಡ್ಸ್, 2 ದಿನದಲ್ಲಿ ಒಂದು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿಕೊಡ್ರಿ. ಇಂದು ರಾತ್ರಿ ನಾಳೆ ಎಷ್ಟು ಓದಬೇಕು, ನಾಡದ್ದು ಎಷ್ಟು ಓದಬೇಕು, ಗದ್ಯ ಪದ್ಯ ವ್ಯಾಕರಣ ಭಾಗ ಮತ್ತು ರಚನಾ ವಿಭಾಗಗಳನ್ನು ನೋಡಿಕೊಡ್ರಿ. ಜೊತೆಗೆ ಸ್ವಲ್ಪ ನಿಮ್ಮ ಕಡೆ ಪುಸ್ತಕ LBA ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆಗಳನ್ನು ಸ್ವಲ್ಪ ಅವುಗಳನ್ನು ಮೆಲುಕು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿ. ಒಂದು ಸಲ ಗ್ಲಾನ್ಸ್ ಆಗಿ ನೋಡಿಕೊಡ್ರಿ, ಓಕೆನಾ. ಆಮೇಲೆ ವಿಶೇಷವಾಗಿ ನಿಮಗೇನು ಪೇರ್ ಬುಕ್ ಇರ್ತದಲ್ಲ, ಕ್ವಶನ್ ಆನ್ಸರ್ಸ್ ಬುಕ್ಕನ್ನು ಸ್ವಲ್ಪ ರಿವೈಸ್ ಮಾಡಲಿಕ್ಕೆ ಇಟ್ಕೊಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗ್ರಾಮರ್ ಸೆಕ್ಷನ್. ಸೊ ಗ್ರಾಮರ್ ಸೆಕ್ಷನಲ್ಲಿ ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕಳ್ಕೊಳ್ತಾರೆ. ಸೊ ನೀವೆಲ್ಲ ಏನು ಮಾಡಬೇಕಂದ್ರೆ LBA ಪ್ಲಸ್ ಟೆಕ್ಸ್ಟ್ ಬುಕ್ ನೆನಪಿಟ್ಕೊಡ್ರಿ. LBA ಪ್ಲಸ್ ಟೆಕ್ಸ್ಟ್ ಬುಕ್ ಎರಡರಲ್ಲಿ ಇರ್ತಕ್ಕಂಥ ಉದಾಹರಣೆಗಳನ್ನು ಚೆನ್ನಾಗಿ ನೋಡಿಕೊಡ್ರಿ. ಬೆಟರ್ ಅಂತಂದರೆ 2022ರಿಂದ 25ರವರೆಗೆ PYQಗಳನ್ನು ಹಾಕ್ತಾ ಇದ್ದೀವಿ. ನೆಕ್ಸ್ಟಲ್ಲಿ ಅವುಗಳನ್ನು ನೋಡಿದರೆ ಚೆನ್ನಾಗಿ ನಿಮಗೆ ಅಂಕಗಳು ಸಿಗ್ತದೆ. ಅಲಂಕಾರ, ಛಂದಸ್ಸುಗಳನ್ನು ನೀಟಾಗಿ ಬರೀರಿ. ವಿಶೇಷವಾಗಿ ನೀವು ಸಂಧಿ, ಸಮಾಸ, ವಿಭಕ್ತಿ ಪ್ರತ್ಯಯ, ಕಾಲಸೂಚಕ ಪ್ರತ್ಯಯ, ತತ್ಸಮ ತದ್ಭವ, ಗ್ರಾಂಥಿಕ ರೂಪ, ಕೃದಂತ, ತದ್ದಿತ, ವಾಕ್ಯದ ಪ್ರಕಾರ, ಲೇಖನ ಚಿಹ್ನೆಗಳು, ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ ಮತ್ತು ಅವ್ಯಯಗಳನ್ನು ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಕೊಳ್ಬೇಕು. ಸೊ ಈ ಭಾಗದಲ್ಲಿ ನಿಮಗೆ ಗ್ರಾಮರ್ ಇಷ್ಟು ಓದಿದರೆ 10 ಔಟ್ ಆಫ್ 10 ನಿಮಗೆ ಸಿಗ್ತದೆ ಅನ್ನೋದು ಗ್ಯಾರಂಟಿ. ಇನ್ನು ಮುಂದಿನ ಒಂದು ಏನಪ್ಪ ಅಂದರೆ ಗದ್ಯ ಭಾಗ. ಸೊ ಗದ್ಯ ಭಾಗದಲ್ಲಿ ವೆರಿ ಈಸಿ ಏನಪ್ಪ ಅಂದರೆ ಶಬರಿ ಪಾಠದ ಒಂದು ಪ್ರಶ್ನೆ. ಅದು ವಿಶೇಷವಾಗಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವರ್ಣಿಸಿ ಅಂತ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದ. ಅದನ್ನು ನೀವು ನೀಟಾಗಿ ಏನು ಮಾಡಿಯಪ್ಪ ಅಂತಂದರೆ ಬರೀರಿ. ಇನ್ನು 1 ಅಂಕದ ಪ್ರಶ್ನೆಗಳು ನಮ್ಮ ಭಾಷೆ, ವ್ಯಾಘ್ರಗೀತೆ, ಲಂಡನ್ ನಗರ, ಅಗ್ನಿಭೂತಿ, ವಾಯುಭೂತಿಯರ ಕಥೆಯಿಂದ ಬರ್ತಾವೆ. ಭಾಳ ಏನಿಲ್ಲ, 24-25 ಪ್ರಶ್ನೆಗಳಷ್ಟೇ ಇದ್ದಾವೆ. ಪೂರಕ ಪಾಠದಲ್ಲಿ ಒಂದು, ವಸಂತ ಮುಖ ತೋರಲಿಲ್ಲ. ಇನ್ನು ಲೇಖಕರ ಪರಿಚಯದಲ್ಲಿ AN ಮೂರ್ತಿರಾವ, DS ಜಯಪ್ಪಗೌಡ, ದೇವನೂರು ಮಹಾದೇವ, ಸಾರಾ ಅಬೂಬ್ಕರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬರ್ತದೆ. ವಿಶೇಷವಾಗಿ ಸಾರಾ ಅಬೂಬ್ಕರ್ ಮತ್ತು DS ಜಯಪ್ಪಗೌಡ ಅವ್ರ ಬಗ್ಗೆ ಸ್ವಲ್ಪ ನಾನು ಡಬಲ್ ಸ್ಟಾರ್ ಕೊಡ್ತೀನಿ. ಅವುಗಳನ್ನು ಚೆನ್ನಾಗಿ ನೋಡ್ಕೊಂಡೋಗಿ. ನಾಳೆ ಬಂದರೂ ಕೂಡ ಅವರು ಬಂದರೆ ಬರ್ಬೋದು, ಓಕೆನಾ. ಇನ್ನು ಸಂದರ್ಭಗಳನ್ನೇ ನಿಮ್ಗೆ ಏನಾಗ್ತದಪ್ಪ ಅಂದರೆ ಕನ್ಫ್ಯೂಸ್ ಆಗ್ತಾವೆ. ಸೊ LBAದಲ್ಲಿ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದಾರೆ. ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಯುದ್ಧ, LBAದಲ್ಲಿನ ಎಲ್ಲವುಗಳನ್ನು ಸ್ವಲ್ಪ ನೀವು ನೀಟಾಗಿ ಏನು ಬರೀಬೇಕು, ಆಯ್ಕೆ ಬರೀಬೇಕು, ಸಂದರ್ಭ ಬರೀಬೇಕು, ಆಮೇಲೆ ಸ್ವಾರಸ್ಯ ಬರೀಬೇಕು, ಓಕೆನಾ. ಅವುಗಳನ್ನು ಬರೀರಿ. 18 ಮಾರ್ಕ್ಸ್ ಇರ್ತಾವೆ. ಗದ್ಯದಿಂದ 9 ಇರ್ತಾವೆ, ಪದ್ಯದಿಂದ 9 ಇರ್ತಾವೆ. 2 ಮಾರ್ಕ್ಸ್ ಭಾಳ ಈಸಿ ಇರ್ತದೆ. ನಮ್ಮ ಭಾಷೆ, ಭಾಗ್ಯಶಿಲ್ಪಿ, ಲಂಡನ್ ನಗರ ಮತ್ತು ಅಗ್ನಿಭೂತಿ, ವಾಯುಭೂತಿಯರ ಕಥೆಯಿಂದ ಆರಾಮ್ ಈಸಿಯಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಅಂಕಗಳನ್ನು ಗಳಿಸ್ಬೋದು. ಚೆನ್ನಾಗಿ ಅದನ್ನು ನೋಡಿಕೊಡ್ರಿ. ಪದ್ಯ ಭಾಗದಲ್ಲಿ ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ, 3 ಪಾಠದಿಂದ ನಿಮಗೆ 12 ಮಾರ್ಕ್ಸ್ ಬರ್ತಾ ಇದ್ದಾವೆ. ಈ ಥರದ್ದು ಪದ್ಯ ಓದಬೇಕು, 8 ವಾಕ್ಯ ಓದಬೇಕು, ಮೌಲ್ಯಾಧಾರಿತ ಸಾರಾಂಶವನ್ನು ಓದ್ಕೋಬೇಕು. ಅದಕ್ಕೆ ನೀವು ಚೆನ್ನಾಗಿ ಒತ್ತು ಕೊಟ್ಟು 3 ಕೂಡ ಓದಿದರೆ 12 ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ. ಇನ್ನು ವಿಶೇಷವಾಗಿ ನೀವು ಸಂದರ್ಭಗಳನ್ನು ನೋಡೋದಾದರೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಚಲಮನೆ ಮೆರವೆಂ, ಹಸುರು, ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥದ್ದು ಸಂದರ್ಭಗಳಿದ್ದಾವೆ. ಅವುಗಳನ್ನು ನೀಟಾಗಿ ಏನು ಮಾಡಿರಿ, LBAಗಳನ್ನು ಮತ್ತು ಟೆಕ್ಸ್ಟ್ ಬುಕ್ದಲ್ಲಿ ಇರ್ತಕ್ಕಂಥ ಉದಾಹರಣೆಗಳನ್ನು ಬಳಕೆಯನ್ನು ಮಾಡಿಕೊಡ್ರಿ. ಇನ್ನು ಕವಿ ಪರಿಚಯಗಳಲ್ಲಿ ನೋಡೋದಾದರೆ ದ.ರಾ. ಬೇಂದ್ರೆ, ರನ್ನ, ಕುವೆಂಪು, ಪಂಪ ಇದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ದ.ರಾ. ಬೇಂದ್ರೆ ಅಥವಾ ಕುವೆಂಪು, ರನ್ನ ಅಥವಾ ಪಂಪ. ವಿಶೇಷವಾಗಿ ರನ್ನ ಮತ್ತು ಪಂಪ ಬರ್ಬೋದು, ಯಾಕಂದ್ರೆ ಅದು ಕೂಡ ಇಂಪಾರ್ಟೆಂಟ್ ಇದೆ. ಆಮೇಲೆ 2 ಮಾರ್ಕ್ಸಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಮತ್ತು ಹಲಗಲಿ ಬೇಡರು ಭಾಳ ಈಸಿಯಾಗಿರ್ತಕ್ಕಂಥ ಬಂದೇ ಬರ್ತಕ್ಕಂಥ ಸಿಂಪಲ್ ಕತೆ ಸ್ಟೋರಿದಿಂದ ಬರಿಬೋದು. ಇನ್ನು ಪೂರಕ ಪಾಠದಲ್ಲಿ ನೋಡೋದಾದರೆ ವಸಂತ ಮುಖ ತೋರಲಿಲ್ಲ 1 ಅಂಕದ ಪ್ರಶ್ನೆ ಬರ್ತಾ ಇದೆ. ಭಗತ್ ಸಿಂಗ್ ಉದಾತ್ತ ಚಿಂತನೆಗಳು, ವಚನಗಳು, ನಾನು ಪ್ರಾಸ ಬಿಟ್ಟ ಮತ್ತು ಶುಕನಾಸನ ಉಪದೇಶದಿಂದ 2 ಅಂಕದ್ದು 3 ಪ್ರಶ್ನೆಗಳು ನಿಮ್ಗೆ ಏನಾಗ್ತಾ ಹೋಗಿದ್ದಪ್ಪ ಅಂದರೆ ಬರ್ತಾ ಇದ್ದಾವೆ. ಆರಾಮಾಗಿ 7 ಮಾರ್ಕನ್ನು ನೀವೇನು ಮಾಡ್ಬೋದು ಅಂತಂದರೆ ಈಸಿಯಾಗಿ 1 2 3 4 ಓಕೆ 9 ಅಂಕಗಳನ್ನು ನೀವು ಪೂರಕ ಪಾಠದಿಂದ ಗಳಿಸ್ಬೋದು. ಇನ್ನು ಸ್ನೇಹಿತರೆ, ಇಲ್ಲಿದೆ ನೋಡಿ ರಚನಾ ವಿಭಾಗ. ಸೊ ಗಾದೆ ಮಾತುಗಳು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದ್ದಾವೆ. ಸೊ ಕೈ ಕೆಸರಾದರೆ ಬಾಯಿ ಮೊಸರು, ದೇಶ ಸುತ್ತಿಯು ಕ್ವಶನ್ ನೋಡು, ಮನಸ್ಸಿದ್ದರೆ ಮಾರ್ಗ, ತುಂಬಿದ ಕೂಡ ತುಳ್ಕೋದಿಲ್ಲ, ಆಮೇಲೆ ಆಳಾಗಬಲ್ಲವನು ಅರಸನಾಗಬಲ್ಲ, ಅದನ್ನು ನೋಡ್ಕೊಡ್ರಿ.
ಗದ್ಯ ಭಾಗ ಉತ್ತರಿಸೋದು ಬಹಳ ಈಸಿ ಇದೆ. 2 ಪ್ಯಾರಾಗ್ರಾಫ್ ಇರ್ತದೆ. ಮೇಲೆ ಪ್ಯಾರಾಗ್ರಾಫಲ್ಲಿ ಒಂದು ಆನ್ಸರ್ ಇರ್ತದೆ, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಒಂದು ಇರ್ತದೆ. ನೀಟಾಗಿ ಅದನ್ನು ಬರ್ಕೊಡ್ರಿ. ಪ್ರಬಂಧಗಳಂತಲೂ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪುಸ್ತಕದಲ್ಲಿರ್ತಕ್ಕಂಥ ಒಂದು ಪ್ರಬಂಧ ಬಂದೇ ಬರ್ತದೆ. ಗ್ರಂಥಾಲಯದ ಮಹತ್ವ ಇದೆ, ಓಕೆ. ರಾಷ್ಟ್ರೀಯ ಹಬ್ಬಗಳಿದ್ದಾವೆ, ರಾಷ್ಟ್ರೀಯ ಭಾವೈಕ್ಯತೆ ಇದೆ, ಮಹಿಳಾ ಸಬಲೀಕರಣ, ಗ್ರಾಮ ಸ್ವರಾಜ್ಯ ಇದೆ, ಮೌಲ್ಯ ಶಿಕ್ಷಣಗಳಿದ್ದಾವೆ, ಓಕೆ. ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳಿದ್ದಾವೆ, ಕನ್ನಡ ಭಾಷೆ ಬೆಳವಣಿಗೆ ಸವಾಲುಗಳಿದ್ದಾವೆ, ಓಕೆ. ಗ್ರಂಥಾಲಯದ ಮಹತ್ವ, ಈಕೋ ಕ್ಲಬ್ ಆಗಿರ್ಬೋದು, ಶಾಲಾ ಸಂಸತ್ತಾಗಿರ್ಬೋದು, ಇವೆಲ್ಲ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಬಂಧ. ಇನ್ನು ಪತ್ರಲೇಖನವನ್ನು ಚೆನ್ನಾಗಿ ನೀವು ಮನವಿ ಪತ್ರ ಬರೀರಿ ಅಥವಾ ವೈಯಕ್ತಿಕ ಪತ್ರ ಬರೀರಿ. 2ರಲ್ಲಿ 1 ಪತ್ರ ಅಂತ ನೀವು ಗ್ಯಾರಂಟಿಯಾಗಿ ಬರೀಬೇಕು. ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಅದನ್ನು ನೀಟಾಗಿ ಯಾರಿಗೆ ಬರಿಬೇಕಲ್ಲ, ಮನವಿ ಪತ್ರದಲ್ಲಿ ಬರೀಬೇಕಾದ್ರೆ ಫಸ್ಟ್ ದಿನಾಂಕ ಹಾಕ್ತೀರಿ, ಹಿಂದೆ ಇರುತ್ತೆ, ಇರ್ತದೆ, ಮಾನ್ಯರೇ ಇರ್ತದೆ, ವಿಷಯ ಪತ್ರದ ಒಡಲ್ ಇರ್ತದೆ, ಲಾಸ್ಟ್ ವಂದನೆಗಳು, ಇಂತಿ ನಿಮ್ಮ ವಿಶ್ವಾಸಿ, ಹೊರ ವಿಳಾಸಗಳನ್ನು ಹಾಕಬೇಕು. ಈ ಥರ ಸೇಮ್ ಆಗಿರ್ತಕ್ಕಂಥ ಫಾರ್ಮೆಟನ್ನು ಹಾಕಿನೇ ನೀವೇನು ಮಾಡಬೇಕಪ್ಪ ಅಂದರೆ ಬರೆದ್ರೆ ಮನವಿ ಪತ್ರದಲ್ಲಿ 5 ಅಂಕಗಳು ಸಿಗ್ತವೆ. ಹಾಗಾದರೆ ಕನ್ನಡದಲ್ಲಿ ಸ್ಕೋರ್ ಮಾಡೋದು ಇಷ್ಟೆಲ್ಲ ಓದೋದಾಯಿತು. ಇನ್ನು ಬರೆಯೋದು ಕೂಡ ಇಂಪಾರ್ಟೆಂಟ್ ಐತಲ್ಲ. ಒಂದನೇದು ಬರವಣಿಗೆ ಮಾತ್ರ ಚೆನ್ನಾಗಿ ಇರಬೇಕು. ನಾನು ಚೆನ್ನಾಗಿ ಅಂತಂದರೆ ಏನಪ್ಪ ಅಂದರೆ ಬೇರೆಯವರಿಗೆ ಅರ್ಥ ಆಗಬೇಕು. ಸೊ ಬೇರೆಯವರಿಗೆ ಅರ್ಥ ಆಗ್ತಕ್ಕಂಥ ಬರವಣಿಗೆ ನಿಮ್ಮದು ಆಗಬೇಕು. ಈಗ ಪೇಪರ್ ನೀವು ಬರೆದಿದ್ದೀರಿ, ಬಟ್ ಅದು ಇವ್ಯಾಲ್ಯುವೇಟ್ರಿಗೆ ಹೋಗಿರ್ತದೆ. ಆ ಇವ್ಯಾಲ್ಯುವೇಟ್ರ್ ಹೇಗೆ ಮನಸ್ಥಿತಿ ಇರ್ತದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಬರವಣಿಗೆಯನ್ನು ಓದ್ಲಿಕ್ಕೆ ಬರಬೇಕಲ್ಲ. ನೀವು ಬರೆದಿರ್ತಕ್ಕಂಥ ಶಬ್ದಗಳು, ದೀರ್ಘ ಒತ್ತಕ್ಷರ ಅವ್ರಿಗೆ ಅರ್ಥ ಆದರೆ ಮಾತ್ರ ಅಂಕಗಳನ್ನು ಕೊಡ್ತಾರೆ. ಸೊ ಅದನ್ನೇ ನೀವು ತಲೆಯಲ್ಲಿ ಇಟ್ಕೋಬೇಕು. ನಾನು ಬರೆದಿರೋದು ಇವ್ಯಾಲ್ಯುವೇಟರ್ಗೆ ಅರ್ಥ ಆಗಬೇಕು, ಅವರು ಅಂಕಗಳನ್ನು ಕೊಡಬೇಕು ಅನ್ನೋದು. ಮುಂದೆ ಅವಶ್ಯವಿದ್ದಷ್ಟು ಮಾತ್ರ ಬರೀರಿ. ನೋಡಿ, 2 ಅಂಕದಲ್ಲಿ 3 ಅಥವಾ 4 ವಾಕ್ಯ ಇದೆ, ಓಕೆ. 8 ವಾಕ್ಯ ಅಂದರೆ ಒಂದು 10 ಸಾಲು, 15 ವಾಕ್ಯಗಳಂದ್ರೆ 16 ಸಾಲು. ಅವ್ರು ಎಷ್ಟು ಕೇಳಿದಾರಲ್ಲ ಅಷ್ಟೇ ಬರೀರಿ. ಸುಮ್ಮನೆ ಸಿಕ್ಕಾಪಟ್ಟೆ ಬೇಕಾದಷ್ಟು ಬರೆದು ಟೈಮ್ ವೇಸ್ಟ್ ಮಾಡಿ ನಿಮಗೆ ಎಷ್ಟು ಬರೆದ್ರೂ ಕೂಡ ಅಂಕಗಳನ್ನು ಕೊಡೋದೇನೇ ಇಲ್ಲ. ಕೇವಲ 3-4 ಸಾಲುಗಳು ಮಾತ್ರ ಅದು ಮೌಲ್ಯಮಾಪನಕ್ಕೆ ಇರ್ತಕ್ಕಂಥದ್ದು. ಸಿಕ್ಕಾಪಟ್ಟೆ ಗೊತ್ತಿದೆ ಅಂತ ಸ್ಟೋರಿಗಳನ್ನು ಬರೆಯೋದಕ್ಕಿಂತ ಕೇಳಿದ್ದಷ್ಟೇ ಬರೀರಿ. ನೆಕ್ಸ್ಟ್ ಸಮಯ ನಿರ್ವಹಣೆ ತುಂಬ ಅತಿ ಅವಶ್ಯಕ. ಟೈಮ್ ಮ್ಯಾನೇಜ್ಮೆಂಟ್, ಯಾಕಂದರೆ ಕನ್ನಡದಲ್ಲಿ ಸಮಯ ಸಾಲೋದಿಲ್ಲ. ಭಾಳ ಜನ ವಿದ್ಯಾರ್ಥಿಗಳ ಒಂದು ಸಮಸ್ಯೆ ಇದೆ, ಸರ್ ನಮಗೆ ಟೈಮ್ ಸಾಲೋದಿಲ್ಲ, ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಫ್ರೆಂಡ್ಸ್ ಏನಪ್ಪ ಅಂದರೆ ಒಂದು ಟೈಮ್ ಮ್ಯಾನೇಜ್ಮೆಂಟನ್ನು ಹಾಕ್ಕೊಡ್ರಿ. ಸೊ ಖಂಡಿತವಾಗಿ 1 ಮಾರ್ಕಿಗೆ ಇಷ್ಟು ಬರೀಬೇಕು, 2 ಮಾರ್ಕ್ಸಿಗೆ ಇಷ್ಟು, 3 ಮಾರ್ಕ್ಸಿಗೆ ಇಷ್ಟು, 4 ಲಾಸ್ಟ್ ನೀವು ಒಂದು 15 ನಿಮಿಷವನ್ನು ಏನು ಮಾಡಬೇಕಪ್ಪ ಅಂದರೆ ಪೇಪರನ್ನು ರೀಚೆಕ್ ಮಾಡಲೇಬೇಕು, ಓಕೆ. ಆ ಥರ ಒಂದು ಟೈಮ್ ಮ್ಯಾನೇಜ್ಮೆಂಟ್ ನಿಮ್ದು ಆಗಿರಬೇಕು. ಇನ್ನು ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡ್ಕೊಳ್ಬೇಕು. ವೆರಿ 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 ಇಂಪಾರ್ಟೆಂಟ್. ಸೊ ಭಾಳ ಜನ ಕ್ವಶನ್ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಸುಮ್ಮನೆ ಅವ್ರು ಶಬರಿ ಅಂತ ಸಿಕ್ಕಿದರೆ ಸಾಕು, ಯಾವುದೇ ಒಂದು ಪ್ರಶ್ನೆ ಒಂದು ಭಾಗ ಒಂದು ಶಬ್ದ ನೋಡಿ ಏನು ಮಾಡ್ತಾರಪ್ಪ ಅಂದರೆ ಬರೀತಾರೆ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ. ನೀಟಾಗಿ ಏನು ಮಾಡಬೇಕು, ಪ್ರಶ್ನೆಗಳನ್ನು ಆತುರ ಬೇಡ, ನಿಧಾನವಾಗಿ ಪ್ರಶ್ನೆ ಓದಿ ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಂದು ಪ್ರಶ್ನೆನ 2 ನಿಮಿಷ ಚೆನ್ನಾಗಿ ಓದ್ಕೊಡ್ರಿ. 2 ಟೈಮ್ಸ್ ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ಆನ್ಸರ್ ಬರೋಕ್ಕೆ ರೆಡಿ ಆಗಿರಿ. ಲಾಸ್ಟ್ 15 ನಿಮಿಷವನ್ನು ನಿಮ್ಮ ರೀಚೆಕ್ ಮಾಡಲೇಬೇಕು. ಉತ್ತರ ಪತ್ರಿಕೆ ಅಚ್ಚುಕಟ್ಟಾಗಿರಬೇಕು. ಅಂಡರ್ಲೈನ್, ಪ್ಯಾರಾಗ್ರಾಫ್, ಸಿಂಗಲ್ ಇನ್ವರ್ಟೆಡ್ ಕಾಮ ಎಲ್ಲವನ್ನೇ ನೀಟಾಗಿ ಹಾಕಿದರೆ ಖಂಡಿತವಾಗಿ ಔಟ್ ನಿಮ್ಗೆ ಆಗ್ತದೆ. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಬೇಕು. ಓದ್ತಕ್ಕಂಥ ವಿಷಯಗಳು, ಉತ್ತರ ಪತ್ರಿಕೆ ಹೇಗಿರಬೇಕು, ಟೈಮ್ ಮ್ಯಾನೇಜ್ಮೆಂಟ್, ಹಾಗೆ ನಿಮಗೆ ಸ್ಪಿರಿಟನ್ನು ಇನ್ಸ್ಪೈರ್ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಸೊ ನನಗಂತೂ ಕೂಡ ಚೆನ್ನಾಗಿದೆ, ಯಾಕಂದರೆ ನಾನು ಹೇಳ್ತಕ್ಕಂಥ ಪಾಯಿಂಟ್ಸ್ಗಳು ವರ್ಕೌಟ್ ಆಗೇ ಆಗ್ತದೆ. ಸೊ ಇಷ್ಟು ನೋಡಿಕೊಂಡ್ರೆ ಸಾಕು, ಔಟ್ ಆಫ್ ಟಾಪ್ ಗ್ಯಾರಂಟಿ ಆಗ್ತದೆ. ಇನ್ನು ಓದಿ ಬರೀತಕ್ಕಂಥ ಕೆಲಸ ಮಾತ್ರ ನಿಮ್ಮದು.